ನಾವು ಕಲಗಡಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮದವರು. ನಮ್ಮ ರೈತರ ಸಮಸ್ಯೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಟಿಸಿ ಭಾಳ ಸುಟ್ಟು ಈ ವರ್ಷ ರೈತರಿಗೆ ಅನ್ಯಾಯ ಭಾಳ ಆಗಿದೆ. ಯಾಕಂದ್ರೆ ರೈತರು ಬೆಳಿಬೇಕಂದ್ರೆ ನೀರು ಬೇಕು. ಆ ನೀರು ಬೇಕಂದ್ರೆ ಕರೆಂಟ್ ಬೇಕು. ಕರೆಂಟಿನ ಸಹಾಯಧನ ಮಾಡೋಕ್ಕಿತ್ತಾರಲ್ಲ ಈಗಿನ ಸರ್ಕಾರ. ಹಿಂದಿನ ಸರ್ಕಾರ ಟಿಸಿ ಸುಟ್ಟು 24 ಗಂಟೆ ಒಳಗೆ ನಮಗೆ ತೊಗೊಂಬಂದು ಪ್ರೋತ್ಸಾಹ ಎಲ್ಲ ಮಾಡ್ತಿದ್ರು. ಈ ಸಲ ನಾವು ಅವ್ರ ಹತ್ತಿರ ಹೋದಾಗ ನಮ್ಗೆ ಸುಟ್ಟು ಟಿಸಿ ಕೊಟ್ಟು ಆ ಟಿಸಿ ಹಾಕಿ ಎಲ್ಲ ಅನುಕೂಲ ಆಗಿಲ್ಲ. ಅದಕ್ಕಾಗಿ ನಾವು ರೈತರು ನಾವು ಬೆಳಿಬೇಕು. ಈ ವರ್ಷದ ಮಳೆ ಭಾಳ ಆಗಿ ಮಳೆಗಾಲದ ಪೀಕು ಲಾಸ್ ಆಗಿದೆ. ಈ ಬ್ಯಾಸಿಗೆ ಪೀಕಾರ ನಾವು ಉಣ್ಬೇಕಂದ್ರೆ ಅದಕ್ಕೂ ನೀರಿಲ್ಲ. ಅದಕ್ಕಾಗಿ ಈಗ ಗೌರ್ಮೆಂಟು ಹಾಲಿನ ದರದೊಳಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹಾಲಿನ ದರದೊಳಗೆ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ರೈತರಿಗೆ ಹಾಲಿನ ದರದ ಬಗ್ಗೆ ಅನುಕೂಲ ಆಗಲಿ ಅಂತೇಳಿ ದರ ಏರಿಸಿದ್ದಾರೆ. ಆದ್ರೆ 100 ರೈತರೊಳಗೆ 10-20 ಜನರಷ್ಟು ಹಾಲು ಉತ್ಪಾದನೆ ಮಾಡೋರು ಇರ್ತಾರೆ. ಅದು ಸಹಾಯ ಮುಟ್ಟದಾರಿಗೆ ಅವ್ರಿಗೆ ಅಷ್ಟ. ಉಳಿದ ರೈತರಿಗೆ ನೀರನ್ನು ನಂಬಿ ಬದುಕಾಕತ್ತೇವೆ ನಾವು. ನಮಗೆ ಕೆರೆ ಇಲ್ಲ, ಡ್ಯಾಮ್ ಇಲ್ಲ. ಇತ್ತು ನಮ್ಮ ಊರಲ್ಲಿರುವ ಒಂದು ಕೆರೆಯನ್ನು ಕುಡಿಲಿಕ್ಕೆ ಕಲಗಡಿ ತಾಲೂಕಿಗೆ ಬಳಸಲಿಕ್ಕೆ ಕೊಟ್ಟಿದ್ದಾರೆ. ನಮಗೆ ಆ ನೀರು ಇಲ್ಲದಂಗೆ ಆಗಿದೆ. ನಮ್ಮ ಹಳ್ಳಿಗೆ ಕುಡಿಯೋ ನೀರಿಗೆ ಆಗಿ ಅದನ್ನು ತೊಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಈ ಟಿಸಿ ಇದ್ರೆ ಕರೆಂಟ್ ಇದ್ರೆ ನಮ್ಗೆ ಬೆಳೆಯೋಕೆ ಅನುಕೂಲ ಆಕೈತೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡೋಕೆ ಬಂದೀವಿ. ನಿಮ್ಮ ಕಡೆ ನೀರಿಂದ ಅನುಕೂಲತೆ ಎಲ್ಲ ಐತ್ರಿ? ಕೆರೆಗಳೆಲ್ಲ ತುಂಬಿದಾವೆ? ಕೆರೆ ತುಂಬಿದ್ರಿಂದ ಕಲಗಡಿ ತಾಲೂಕಿಗೆ ಹಿಂದಿನ ಸಿ ಅವರು ಅದನ್ನು ಕುಡಿಯಲಿಕ್ಕೆ ಅಂತ ಬೆಳ್ಸಕ್ಕೆ ನಮ್ಗೆ ಊರಿಗೆ ಅನುಕೂಲ ಆಗೋಕೆ ಇಟ್ಟಿದ್ರಿ. ಹಿಂದಿನ ಫಾದರ್ ಜೇಕಬ್ ಅವರು ನಮ್ಗೆ ನಮ್ಮ ಭೂಮಿಗೆ ಆಯಿಲ್ ಅಂತೇಳಿ ಅನುಕೂಲ ಮಾಡಿಟ್ಟಿದ್ರೆ ಅದನ್ನು ಕುಡಿಲಿಕ್ಕೆ ಕೊಟ್ಟು ಬಿಟ್ಟಿದ್ದಾರೆ. ಈಗ ಅದನ್ನು ಕುಡಿ ನೀರಿಗೆ ಅವಶ್ಯ ಐತೆ ಅಂತ ಕೊಟ್ಟರೆ ನಾವು ಒಪ್ಕೊಂಡಿವಿ. ಆದರೆ ಈಗಿನ ಸರ್ಕಾರ ನಮಗೆ ರೈತರಿಗೆ ಟಿಸಿ ಕೊಡ್ಬೇಕಂತೇಳಿ ಟಿಸಿ ಕರೆಂಟ್ ಎಲ್ಲ ನಾವು ರೈತರು ಹೆಂಗೆ ಬದುಕಬೇಕು? ರಾತ್ರಿ ನಿರಂತರ ಜ್ಯೋತಿ ಹೊಲಗಳಿಗೆ ನಾವು ರಾತ್ರಿ ನೀರು ಕರೆಂಟ್ ಕೊಡ್ತಾರೆ. ಅದನ್ನು ನಾವು ನೀರು ಹಸಕ್ಕೆ ಹೋದ್ರೆ ಹುಳ ಉಪ್ಪಡಿ ಕಚ್ಚಿ ಸಹಾಯಕತ್ತಾರೆ. ಕರೆಂಟ್ ಹಿಡಿದು ಸಹಾಯಕತ್ತಾರೆ ರಾತ್ರಿ ಟೈಮ್. ಅದನ್ನು ನಮ್ಗೆ ಹಗಲಿ ರೈತರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತೇಳಿ ಮನವಿ ಕೊಡಾಕತ್ತೀವಿ. ನಮ್ಮೂರು ತುಮರಿಕೊಪ್ಪ ರೀ. ನಾವು ರೈತರ ರೀ. ನಮಗೆ 24 ತಾಸು ಕರೆಂಟ್ ಕೊಡ್ಬೇಕು ರೀ. ಈಗ ಅವರು 7 ತಾಸ್ನಾಗ ರೀ 5 ತಾಸು ಕೊಡ್ತಾರೆ ರೀ, 2 ತಾಸು ತೆಗೆದ ಬಿಡ್ತಾರೆ, ವೇಸ್ಟ್ ಮಾಡ್ತಾರೆ. ಹಿಂಗಾಗಿ ನಮ್ಮ ರೈತರಿಗೆ ನೀರು ಹಸೋದು ದೊಡ್ಡ ಸಮಸ್ಯೆ ಆಗೈತೆ ರೀ. ರಾತ್ರಿ ಕೊಡ್ತಾರೆ ಕರೆಂಟ್, ಹಗಲಿ ಕೊಡಂಗಿಲ್ಲ. ಅದಕ್ಕೆ ನಮಗೆ ದಯವಿಟ್ಟು ಹಗಲಿ ಕೊಡಂಗೆ ಹೇಳ್ಬೇಕಂತೇಳಿ ಇಲ್ಲಿ ಇದು ಮಾಡಕ್ಕೆ ಬಂದೇವ್ರಿ ನಾವು. ಹಾಲಿನ ದರ 4 ರೂಪಾಯಿ ಏರಿಸಿದಾರೆ. ಏನು ಹಾಲಿನ ದರ 4 ರೂಪಾಯಿ ಏರಿಸ್ಯಾರ. ರೈತರಿಗೆ ಅನುಕೂಲ ಆಗಲಿ ನಾವು ನೀರಿಂದ ಇದು ಮಾಡ್ತೀರಿ, ಅಲ್ಲಿಂದ ಇದು ಮಾಡಾಕತ್ತಿಲ್ಲ ನಾವೀಗ ನಮ್ಮ ರೈತರಿಗೆ. ಬಿತ್ತಿನ ದರ ಏರಿಸಿದಾರೆ, ಹಾಲಿನ ದರ ಏರಿಸಿದಾರೆ, ಆಮೇಲೆ ಗಂಡು ಮಕ್ಕಳಿಗೆ ಬಸ್ ಟಿಕೆಟ್ ದರ ಏರಿಸಿದಾರೆ. ದರದ ಬರೇ ಕೊಡ್ತಾ ಇದ್ದಾರೆ ಯುಗಾದಿಗೆ. ಅದಕ್ಕೆ ಏನು ಹಾಕ್ತಾರೆ ಸರ್ಕಾರಕ್ಕೆ? ಅಲ್ಲ, ನಮ್ಗೆ ಅದು ಹಾಲಿನ ದರ ಏರಿಸ್ಯಾರ, ಓಕೆ ಆಗೈತೆ ಬಿಡ್ರಿ, ಅದೇನಿಲ್ಲ. ನಮಗೆ ಈ ಕರೆಂಟಿಂದ ಸಮಸ್ಯೆ ಭಾಳ ಆಗೈತೆ ರೀ. ಈಗ ಒಲವರಿ ಇದು ಮಾಡ್ಬೇಕು. ಲಾಭ ಇಲ್ಲ. ಹಾಲಿನ ದರ ಸರ್ಕಾರ ತಮ್ಮ ರೈತರಿಗೆ ಮುಟ್ಟುವಂಥದ್ದು ಯೋಜನೆ ಮಾಡೋಲ್ಲ. ಅವ್ರು ಏನಾದರೂ ಸರ್ಕಾರಕ್ಕೆ ಆದಾಯ ಬರಬೇಕು. ಈ ಹಾಲು ಉತ್ಪಾದನೆ ದುಡಿಯುವಂಥ ರೈತಗೆ ಏನೂ ಇಲ್ಲ ಲಾಭ. ಸುಮ್ಮನೆ ಹೆಸರುಗಟ್ಟೆ 4 ರೂಪಾಯಿ ಏರಿಸಿ 6 ರೂಪಾಯಿ ಏರಿಸಿ ಅಂತ ಹೇಳ್ತಾರೆ. ಅದು ರೈತರಿಗೆ ರೈತರದ ಹೆಸರು ಮುಂದೆ ಮಾಡೋದು. ಪ್ಯಾಕೆಟ್ ಹಾಲಿಗೆ ದರ ಹೆಚ್ಚಿಗೆ ಮಾಡ್ತಾರೆ. ನಾವು ರೈತರು ಏನು ಮಾಡಬೇಕು? ರೈತರ ಹಾಲಿಗೆ ಇದು ದರ ಇಲ್ಲ ನಮ್ಗೆ. ಹಾಗಾಗಿ ಸಬ್ಸಿಡಿ ಕೊಡ್ತಿದ್ರು. ಈಗ ಈಗ ಅದು ಇಲ್ಲ. ಈಗ ಸಬ್ಸಿಡಿ ಇಲ್ಲ. ಟಿ ಸಿ ಇದು ಕೊಡ್ತಾರೆ. ಒಂದು ತಿಂಗಳದಾಗ ಟಿ ಸಿ ಹೋಗ್ಬಿಡ್ತಾವೆ. ಮೊದಲು ಅಕ್ರಮ ಸಕ್ರಮ ಇತ್ತು ರೀ. ಹಿಂದಿನ BJP ಸರ್ಕಾರ ಇದ್ದಾಗ ಅಕ್ರಮ ಸಕ್ರಮ ಇತ್ತು. ರೈತರಿಗೆ ಸಹಾಯಧನ ಸಿಗ್ತಿತ್ತು, ಅನುಕೂಲಕ್ಕಿತ್ತು. ರೈತರು ಒಂದು 22,000 ಇದನ್ನು ಏನಂತಾರಲ್ಲ ಅದು ಅಕ್ರಮ ಸಕ್ರಮ ಇತ್ತು ರೀ ಅವಾಗ. ಈಗ ಅಕ್ರಮ ಸಕ್ರಮ ತೆಗೆದ ಸ್ವಂತ ಒಂದು ಕಂಬಕ್ಕೆ ಒಂದು ರೊಕ್ಕ ಇಂತಿಷ್ಟು ಅಂತ ನಿರ್ದಿಷ್ಟ ಮಾಡಿದ್ದಾರೆ. ಅದಕ್ಕಾಗಿ ಜನರಿಗೆ ಅನುಕೂಲವಂಗೆ ರೈತರಿಗೆ ಅನುಕೂಲವಂಗೆ ಮಾಡಿಕೊಡ್ರಿ ಅಂತೇಳಿ ನಿಮ್ಮ ಸರ್ಕಾರದವ್ರಿಗೆ ಬೇಡ್ಕೊತೀವಿ. ಕರೆಂಟ್ ನಮ್ಮದು ಕರೆಂಟನ್ನು ಸರಿಯಾಗಿ ಕೊಡಾಕತ್ತೀರಲ್ರಿ. ಅದ್ರಾಗ 2 ತಾಸು 3 ತಾಸು ಹರ್ತಾಳು ಮಾಡೇ ಬಿಡ್ತಾರೆ. ಮತ್ತು 2 ತಾಸು 3 ತಾಸು ದಿನಕ್ಕೆ ಅಷ್ಟ ಅಂತೇಳಿ ಅಂದ್ರೆ ಸರಿಯಾಗಿ ಉಪಯೋಗ ಆಗವಲ್ರಿ ಅದು. ಅದ್ರ ದಶಿಂದ ನಾವು ಬಿಟ್ಕೊಟ್ಟು ಚೆಂದ ತನಕ ಬಾಳೆಗಟ್ಟು ಕುಂದ್ರದು ಕರೆಂಟ್ ಇಲ್ಲದೊಂದು
ಹಿಂಗಾಗಿ ಸಮಸ್ಯೆ ನಡೆದು ಬಿಟ್ಟತ್ರಿ ಎಷ್ಟು ತಾಸು ಕರೆಂಟ್ ಬೇಕು ಸರ್ ವರ್ಷ ಎಷ್ಟು ತಾಸು ಕರೆಂಟ್ ಬಯಸ್ತೀರಿ ಯಾವಾಗ ಬಯಸ್ತೀರಿ ಬಯಸ್ತೀರಿ ಅಲ್ಲ ಮುಂದೆ 7 ತಾಸರ ಬೇಕ್ರಿ ಕರೆಂಟು ಒಂದಿನ ಮುಂಜಾನೆ ಶುರು ಮಾಡಿದ್ರೆ ಚೆಂಟ್ ತನಕ ಕರೆಂಟ್ ಬೇಕಾ ಅದ್ರಾಗ 2-3 ತಾಸು ಅದ್ರಾಗ ತೆಗೆದು ಬಿಡ್ತಾರ ಮತ್ತು ಚೆಂಟ್ ತನಕ ಏನು ಮಾಡೋದು ಹಾಂ TC ಮತ್ತು 4 ಕಂಬ ಸಬ್ಸಿಡಿ ಕೊಡ್ತೀವಿ ಮೊದಲು ಹಾಂ ಈಗ ಟಿ ಸಿನೂ ಅವನು ಕೊಡಕ್ಕೆ ತೇರಿಲ್ಲ ಅವು ತಿಂಗಳ ದಿನ ಅಡ್ಡಾಡಿದ್ರು ಅವು ಟಿ ಸಿನೂ ಕೊಡಕ್ಕೆ ತೇರಿಲ್ಲ ಹಾಂ ಸಮಸ್ಯೆ ಆಗೈತಿ ಹಾಂ ಸಮಸ್ಯೆ ಆಗಿಬಿಟ್ಟತ್ರಿ ನೀರಿನ ಸಮಸ್ಯೆ ನೀರಿಂದ ಏನಾರ ಅನುಕೂಲ ಐತಿ? ಮತ್ತು ಈಗ ನೀರಿನ ಅನುಕೂಲ ಕರೆಂಟ್ ಇದ್ರೆ ನೀರಿಂದ್ರಿ ಹಾಂ ಕರೆಂಟ್ ಇಲ್ಲ ಮೇನ್ ಕರೆಂಟ್ ಹಾಂ ಮೇನ್ ಕರೆಂಟು ನಿಮ್ಮ ಕಡೆ ಎಲ್ಲ ಕೆರೆಗಳ ತುಂಬಿದವು ಕೆರೆಗಳೆಲ್ಲ ನೀರಿನ ಸಮಸ್ಯೆ ಐತೆ ಬಿಸಿಲು ಬಿಸಿಲಾಗ ಈಗ ಒಟ್ಟು ಕರೆಂಟ್ ಇದ್ರೆ ಯಾವುದಾಗಲಿ ನೀರಿಂದಲ್ಲ ಕರೆಂಟ ಇಲ್ಲಿಲ್ಲ ಅಂದ್ರೆ ಹಾಂ ಮೊದಲ ಮೇನ್ ಏನೈತಿ ಕರೆಂಟನ ಕಾರಣ ಮತ್ತು ನೀವು ನೀರಾವರಿ ಐತು ಏನು ಬೋರ್ಗಿರ್ ಐತು ಬೋರ್ ಅದಾವು ಹ್ಞೂ ನೀರು ಚಲೋ ಅದಾವು ಹಾಂ ಬಟ್ ಕರೆಂಟ್ ದೊಡ್ಡ ಸಮಸ್ಯೆ ಕರೆಂಟಿನ ಸಮಸ್ಯೆ ಎಲ್ಲ ಟ್ರೀಟ್ ಅದಾವ ಈಗ. ಹಾಂ ಗೊಂಜಾಳ ರೀ ನಿಮ್ದು ಊರ ನಾವೆಲ್ಲ ಒಂದೇ ಊರವ್ರ ಒಟ್ಟು ನಿಜವಾದ ರೈತರು ನಿಜವಾದ ಸಮಸ್ಯೆ. ಹಾಂ ಹೌದು ಈಗ ಹಾಲಿಗೆ 4 ಹಾಂ ಅದಕ್ಕೆ ನೀವು ಅನುಕೂಲ ಆಗೈತಿ ರೈತರಿಗೆ ಹಾಂ ಅನುಕೂಲ ಆಗೈತೆ ಕೈಗಾರಿಕೆ ಮಾಡೋದು ಅನುಕೂಲ ಆಗೈತಿ ಈಗ ಹ್ಞೂ 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 ಈಗ ಹಾಲಿನ ದರ ಏರ್ಸ್ಯಾರ ಬಸ್ಸಿನ ದರ ಏರ್ಸ್ಯಾರ ಟಿಕೆಟ್ ಗಂಡು ಮಕ್ಕಳಿಗೆ ಅಲ್ರಿ ಅವೆಲ್ಲ ಎಲ್ಲಿಂದ ಅನುಕೂಲ ಆಗ್ಬೇಕ್ರಿ ಹಾಲ ತಿನ್ನು ಸಿಗುವಂಗಿಲ್ಲ ಹಾಲ ಸಿಗುವಂಗಿಲ್ಲ ಬಡ್ದಾಡಿ ತೊಗೊಂಡು ಹೋಗೋದು ಅವನು ಈ ಥರ ದರದ ಬರೀ ಕೊಡಕತ್ರ ಯುಗಾದಿ ಕೊಡಿ ಎಲ್ಲಿಂದ ಮಾಡವ್ರು ಹೇಳ್ರಿ ಹಾಂ ಸಿಗುವಲ್ವ ಅವು ಊರಾಗ ಹಾಲ ಹಾಲಿನ ಸಮಸ್ಯೆ ಭಾಳ ಭಾಳ ಸಮಸ್ಯೆ ಆಗೈತ್ರಿ ಯಾಕಾಗೈತೆ ಸಮಸ್ಯೆ? ಅಲ್ಲ ಈಗ ದನಕರನ ಹಸಿರು ಕಮ್ಮಿ ಆಗಿಬಿಟ್ಟತ್ತಂದ್ರೆ ನೀರ ಇಲ್ಲಪ್ಪ ಅಂದಮೇಲೆ ಹಸಕ ಮತ್ತು ಹಸಿರು ಕಮ್ಮಿ ಆಕತಿ ಮತ್ತು ಅದು ಉತ್ಪನ್ನ ಬರ್ಬೇಕು ಎಲ್ಲಿಂದ ಈಗ ಜಾಗತೀಕರಣ ಆಧುನೀಕರಣ ನಗರೀಕರಣ ಆಗ್ತಾ ಹೋಗ್ತಾರೆ ಎಲ್ಲ ಈಗ ಹಳ್ಳಿಗಳು ಹೋಗ್ತಾವೆ ಎಲ್ಲ ಈಗ ಎಲ್ಲ ಹೊಲ ಮಾರೋದು ಊರಾಗ ಬರೋದು ಜಾಗ ತಗೊಳ್ಳೋದು ಈ ಸ್ಥಿತಿ ಆಕೈತಿ ಬಿಟ್ಟತ್ ನೋಡ್ರಿ ಹಾಂ ಎಲ್ಲ ಒಟ್ಟು ಸೈಡ್ ಮಾಡಿಬಿಡ್ದು ರೈತರ ಪರಿಸ್ಥಿತಿ ಎಲ್ಲಿ ಮಟ್ಟ ಬರ್ತೈತಿ ಎಲ್ಲಿ ಪರಿಸ್ಥಿತಿ ಅಂದ್ರೆ ನಾವೇನು ಬಿಟ್ಟರೆ ಹೋಗೋದಾಕತ್ರಿ ಅದನ್ನ ಬಿಟ್ಟು ಹಾಂ ಈಗ ಸರ್ಕಾರಕ್ಕೆ ಏನು ಬಯಸ್ತೀರಿ ನೀವು ಕೊನೆಯದು? ಈ ಸರ್ಕಾರ ಇದು ಸರಿ ಆಗೋಲ್ರಿ ಇದು ಹಾಂ ಸರಿ ಹೆಂಗೆ ಮಾಡ್ಬೇಕು ಈಗ ಅವರ ಸರಿ ಹೆಂಗೆ ಮಾಡ್ಬೇಕಂದ್ರೆ ನಾವು ಕರೆಂಟ್ 24 ತಾಸು ಕರೆಂಟ್ ಕೊಡಬೇಕು ಎಲ್ಲ ಬರೋಬ್ಬರಿ ಕುಡಿ ನೀರು ಸರಿಯಾಗಿ ನೋಡ್ಕೋಬೇಕು ಹಾಂ ಇದು ₹1,00,000 ಪಗಾರದವ್ರಿಗೂ ಎಲ್ಲ ಅದ ಈಗ ದುಡ್ಕೊಂಡು ತಿನ್ನೋರಿಗೂ ಅದ ಬಸ್ ಚಾರ್ಜ್ ಫ್ರೀ ಮಾಡೀನಿ ಕರೆಂಟ್ ಫ್ರೀ ಮಾಡೀನಿ ಅಂತ ಮನಿ ಮಾರಿಂದ ಆದ್ರೆ ಈಗ ಉಳಿದಿದ್ದು ಸಮಸ್ಯೆ ಹೆಂಗೆ ಬಗೆಹರಿದ್ರಿ ಹ್ಞೂ